word of God ಈ ದೇವರ ವಾಕ್ಯವು is not only to be preached. ಇದು ಕೇವಲ ಸುವಾರ್ತೆಯನ್ನು ಅಥವಾ ಬೋಧನೆಯನ್ನು ಮಾಡುವುದಕ್ಕೆ ಮಾತ್ರವಲ್ಲ. It is not just to share the gospel. ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಬೋಧನೆಯನ್ನು ಸಾರುವುದಕ್ಕೆ ಮಾತ್ರವಲ್ಲ. It is not just to write songs from Psalms. ದೇವರು ಏನನ್ನು ಮಾತಾಡ್ತಿದ್ದಾನೆ? Now, ಆತನು the word of God has the power to bring positive change in your life. ಆತನು ಈಗ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, ಸತ್ಯ ವೇದದಲ್ಲಿರುವ ಬರೆದಿರುವಂತಹ ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆ ತರುವಂತ ಶಕ್ತಿ ಇದೆ. The word of God will transform you step by step. ದೇವರ ವಾಕ್ಯ ನಮಗೆ ಯಾಕೆ ಕೊಡಲ್ಪಟ್ಟಿದೆ? Because when you hear the word of God, ನೀವು ದೇವರ ವಾಕ್ಯವನ್ನ ಕೇಳುವಾಗ, when you read the word of God, ದೇವರ ವಾಕ್ಯವನ್ನ ನೀವು ಓದುವಾಗ, you can take into your life. ನೀವು ನಿಮ್ಮ ಜೀವಿತಕ್ಕೆ ಅದನ್ನು ತೆಗೆದುಕೊಳ್ಳಬೇಕು. And practically make work in your life. ಪ್ರಾಯೋಗಿಕವಾಗಿ ನೀವು ನಿಮ್ಮ ಜೀವನದಲ್ಲಿ ಅದನ್ನು ಕೈಗೊಂಡು ಅದು ಕೆಲಸ ಮಾಡುವಂತೆ ಮಾಡಬೇಕು.